ಒಳ್ಳೆಯ ಮನಸ್ಸಿಂದ ಸಹೃದಯದಿಂದ ಅಲ್ಲಿ ಕೆಲಸನೂ ಮಾಡಲಿಲ್ಲ. ರಾಷ್ಟ್ರಪತಿ ಆಯ್ಕೆ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೊಂದು ಸಂದರ್ಭದಲ್ಲಿ ಆಗಿರ್ಬೋದು, ಆದಷ್ಟು ಕಾಂಗ್ರೆಸ್ನ ದೂರಿಡುವಂಥದ್ದು, ಒಟ್ಟು ರಾಷ್ಟ್ರೀಯ ಪಕ್ಷ ದೂರಿಡುವಂಥ ಒಂದು ವಿಚಾರ ನೆಲಗಟ್ಟಿನಲ್ಲೇ ಕಾಂಗ್ರೆಸ್ನ ದೂರ ಸರಿಸರು. ಇವತ್ತು ಕಾಂಗ್ರೆಸ್ಸು ಅಲ್ಲಿಲ್ಲ, ತೃಣಮೂಲ ಕಾಂಗ್ರೆಸ್ನು ಒಡೆದು ಹೋಗಿತಾ ಇದ್ದಾರೆ, ಛಿದ್ರ ಮಾಡ್ತಾ ಇದ್ದಾರೆ, ತುಕಡ ಕರೆದಂಗೆ. ಈ ಪರಿಸ್ಥಿತಿ ಇವತ್ತು ಬಂದಾಗ ಈಗ ಅವ್ರಿಗೆ ಇಂಡಿಯಾ ನೆನಪಾಗ್ತಾ ಇದೆ ನಮ್ಮ ಮಮತಾ ಬ್ಯಾನರ್ಜಿ ಅವ್ರಿಗೆ. ಇವತ್ತು ನೋಡ್ರಿ, ಹೌದು ಅಭಿಷೇಕ್ ಬ್ಯಾನರ್ಜಿಯಿಂದ ಭಾಳಷ್ಟು ತಪ್ಪುಗಳಾಗಿದ್ದಾವೆ, ಅದನ್ನು ಎತ್ತಿಲ್ಲದ ನಾವು ನಾವು ಬೇರೆದವ್ರು ಬೇಕಂತೇಳಿ ಆ ನೆಪ ಇಟ್ಕೊಂಡು ಇವತ್ತು ಪಕ್ಷ ಹೊಡಿತಾ ಇದ್ದಾರೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಹೊಡಿತಾ ಇದ್ದಾರೆ. 29 ಜನ ಎಂ ಪಿಗಳಿದ್ದಾರೆ. 4ನೇ ನಂಬರ್ ದೊಡ್ಡ ಪಕ್ಷ ಆಗ್ಯದ ಮಮತಾ ಅವ್ರದ್ದು. ಅದರಲ್ಲೂ 20 ಜನ ಎಂ ಪಿಗಳನ್ನ ಹೊಡೆಯುವಂಥ ಒಂದು ದೊಡ್ಡ ಸಾಹಸ ನಡೆದ ಮೋಸ್ಟ್ಲಿ ಆಗ್ತದೆ. ಯಾಕಂದ್ರೆ ಇವತ್ತು ತನ್ನ ಕಾಲದಲ್ಲಿ ಇರುವಂಥದ್ದು ಆ 20 ಜನರನ್ನ BJPಗೆ ತೊಗೊಂಡು ಮಧ್ಯ ಪಕ್ಷ ಮಾಡ್ಕೊಂಡು ತಮ್ಮಲ್ಲಿ ಮರ್ಜಿ ಮಾಡ್ಕೊಂಡು ಮಾಡೋದು ಏನು ಕೆಲಸ ನಡೆದಿದ್ದಾವೆ. ಇನ್ನು 9 ಜನ ಇಟ್ಕೊಂಡು ಏನು ಹೋರಾಟ ಮಾಡೋರಿದ್ದಾರೆ ಮೇಡಮ್. ಅವರು ಬಹಳ ವಿಶ್ವಾಸಗಳಿದ್ದಾರೆ ಅವ್ರು 9 ಜನ. ಉಳಿದ ಎಲ್ಲ ಈ ಎಮ್ ಎಲ್ ಎಗಳ ಮೇಲೆ ಏನು 58-60 ಜನ ಇದ್ದಾರೆ ಎಮ್ ಎಲ್ ಎಗಳ ಮೇಲೆ. ED ಬಿಟ್ಟು, ಮತ್ತೊಂದು ಬಿಟ್ಟು, ಪೊಲೀಸ್ ಬಿಟ್ಟು, ಏನೋ ಬಿಟ್ಟು ಅಂಜಿಸಿ ಅವ್ರನ್ನೆಲ್ಲ ತಗೊಳ್ಳಿ ತೆಗೆದುಕೊಂಡಿದ್ದಾರೆ. ಮತ್ತು ಇಲ್ಲಿದ್ದಂಥ ನಿಮಗೂ ಗೊತ್ತದ ಎಲ್ಲ ಭ್ರಷ್ಟಗಳೇ. ಇವತ್ತು ನಮ್ಮ ಮೈಂದಲ್ಲಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಈ ದೇಶದಲ್ಲಿ ಎಲ್ಲ ಎಮ್ ಎಲ್ ಎಗಳು, ಎಲ್ಲ ಎಂ ಪಿಗಳು ಕೊಟ್ಯಾಧೀಶನ. ಆ ಕೊಟ್ಯಾಧೀಶ ಎಲ್ಲ 2 ನಂಬರ್ ಮಾಡಿ ಗಳಿಸಿದಂಥದ್ದು. ಹೀಗಾಗಿ ಅವ್ರ ಮೇಲೆ ED CBI ಅಂತ ಅಂಜಿ ಬಿಡ್ತಾರೆ. ಅಂಜಿ ಹೋದಂಥವ್ರನ್ನೆಲ್ಲ ಧಮಕಿ ಕೊಟ್ಟಿದ್ದು, ಬುಲ್ಡೋಸರ್ ಹಚ್ಚಿದ್ದು, ಅವ್ರೇನು ಮಾಡಿದ್ದು ಅದನ್ನು ಅವ್ರ ಮೇಲೆ ಮಾಡ್ತಾಯಿದ್ದಾರೆ. ನಾವು ಹೇಳ್ಬೋದು, ಸರಳ ಸ್ಪೆಲ್ಲಿಂಗ್ಗಳು ಮಾಡ್ಬೋದು, ಬಟ್ ತಪ್ಪು.